ಉಂಡುರ ಹಾಗೆ ನಮ್ಮ ಬಾಯಿ ಜುಮ್ ಅನ್ಬೇಕ್ರಿ ಅಕ್ಕೋರೆ. ಹಂಗೆ ಮಾಡೀನ್ರಿ ಈ ಖಾರ ಇಲ್ಲ ಚಟ್ನಿ. ನಡೀರಿ ಮತ್ತು ಹೆಂಗೆ ಮಾಡೀನಂತ ಪಟ ಪಟ ಅಂತ ನೋಡ್ಕೊಂಬರಮ್ರಿ. ಹುರಿದಿದ್ದು ಶೇಂಗದ ಬೀಜ, ಬೆಳಗಡ್ಡಿ ಮತ್ತು ಜೀರಿಗೆಗೆ ಈ ಕಲಬತ್ತ್ಯಾಗ ಹಾಕಿ ಕಚಾ ಕಚಾ ಅಂತ ಅವಳ ಚವಳನೆ ಕೊಟ್ಟು ತರಬೇಕ್ರಿ. ಪೂರ್ತಿ ಬರೀಕ್ನು ಮಾಡ್ಲಕ್ಕೆ ಹೋಗ್ಬೇಡ್ರಿ, ಅದು ಚಂದ ಆಗಲ್ರಿ. ಮತ್ತು ಈಗ ಒಂದಿವ್ಸು ಬರೀಕ್ ಹೊಳಿದು ಉಳ್ಳಾಗಡ್ಡಿದಾಗ ನಿಮಗೆ ನಡೀತದಂತಂದ್ರೆ ಉಸ್ ಮಾಡಲ್ಲ ಅಂತಂದ್ರೆ ಹಿಂಗೆ ಹಸಿ ಮೆಣಸಿನ್ಕಾಯಿ ಹೋಳು ಹಾಕ್ರಿ, ಇಲ್ಲ ಅಂದ್ರೆ ಬಿಡ್ರಿ ನಡೀತದ. ಆಮೇಲೆ ನಂಗೆ ಬೈಲಕ್ಕೆ ಹೋಗ್ಬೇಡ್ರಿ. ಬರೀಕ್ ಹೊಳಿದ ಟಮಾಟ ಕೊತ್ತಂಬರಿ ಹಾಕಿ ಈಗ ಈ ಕುಟ್ಟಿಟ್ಟಿದ್ದು ಮಸಾಲೆ ಚಂದ ಸೌರ್ ತಂದು ಹಾಕ್ಬಿಡ್ತೀನಂತ್ರಿ. ಇದರ್ಲಿಂದ ಚಲೋ ರುಚಿ ಹುಡ್ತದ್ರಿ ನಮ್ಮ ಖಾರದಾಗ. ಹಾಗೆ ಪುಡಿ ಖಾರ ಉಪ್ಪು ಹಾಕಿ ಕಲಿಸ್ತೀನಂತ. ಕಲಸಿದ್ಮೇಲೆ ಹಿಂಗೇನು ಉಣ್ಬೋದ್ರಿ, ಇಲ್ಲ ಹಸಿ ಎಣ್ಣೆ ಹಾಕ್ಕೊಂಡು ಉಣ್ಬೋದ್ರಿ. ಆದ್ರೆ 1-2 ಚಮಚ ಎಣ್ಣೆ ಚಂದ ಹಿಂಗೆ ಕಡ ಕಾಸಿ ಹಾಕಿ ಕಲಿಸಿ ರೊಟ್ಟಿ ಚಪಾತಿ ಇಲ್ಲ ಅನ್ನದ ಸರಿ ಉಂಡುರ ಆಹಾ ಏನು ಭಾರಿ ಇರ್ತದ ಅಂತಿರ್ರಿ. ನಿಮಗೆ ಹೆಂಗಿದ್ರ ರುಚಿ ಗೊತ್ತಾಗ್ಬೇಕ್ರಿ. ಹಂಗಾದ್ರೆ ಒಂದ್ಸಲ ಮಾಡಿ ನೋಡ್ರಿ. ಮತ್ತು ಇಷ್ಟ ಆಗಿತ್ತಂದ್ರೆ ಅಕ್ಕೋರ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.